ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಹಳ ಸಣ್ಣ ವಿಡಿಯೋ. ಇವತ್ತು ಶುಕ್ರವಾರ, ಅಧಿಕ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ. ನಮ್ಮ ಮನೆಯೊಳಗೆ ದ್ವಾದಶಿ ವಿಶೇಷ, ಅದರಲ್ಲೂ ಅಧಿಕ ದ್ವಾದಶಿ ಶುಕ್ರವಾರ ಬೇರೆ ಬಂದದ. ಏನೆಲ್ಲ ಪೂಜೆಗಳನ್ನು ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಲಾಸ್ಟ್ ದ್ವಾದಶಿ ನಾನು ಮರದ ಬಾಗಿಣವನ್ನು ಕೊಟ್ಟೆ. ಆ ವಿಡಿಯೋನ ನಾನು ಹಾಕಿದ್ದೆ, ಎಲ್ಲರೂ ಇಷ್ಟಪಟ್ರಿ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿರಿ. ಇವತ್ತಿನ ದ್ವಾದಶಿ, ಇವತ್ತೂ ಒಂದು ದಾನದ್ದು ಸಂಕಲ್ಪ ಮಾಡಿದೆ. ಅದ್ಯಾವುದಂದ್ರೆ, ನಾನು ಅಧಿಕದೊಳಗೆ ಬರುವಂಥ ದ್ವಾದಶಿ ದಿನ ತುಪ್ಪ ಮತ್ತು ಜೇನುತುಪ್ಪನ ಸಂಕಲ್ಪ ಮಾಡಿ ಬ್ರಾಹ್ಮಣರಿಗೆ ಕೊಡ್ತೀನಿ ಅಂಥೇಳಿ ಅಂದ್ಕೊಂಡಿದ್ದೆ. ಅದೇ ಥರನ 2 ಬಟ್ಲ ತೊಗೊಂಡು ಬಂದು ಅದರೊಳಗೆ ಒಂದ್ರೊಳಗೆ ತುಪ್ಪ ಮತ್ತು ಇನ್ನೊಂದ್ರೊಳಗೆ ಜೇನುತುಪ್ಪ ಹಾಕಿ ಕೊಡೋಣ ಅಂಥೇಳಿ ಇವತ್ತೆಲ್ಲ ರೆಡಿ ಮಾಡಿಟ್ಟೆ. ಇದನ್ನು ಕೊಡಲಿಕ್ಕೆ, ಬ್ರಾಹ್ಮಣರಿಗೆ ಕೊಡಲಿಕ್ಕೆ ಶಲ್ಯ, ಆಮೇಲೆ ಬ್ಲೌಸ್ ಪೀಸು, ಬಳಿ, ಅರಿಶಿನ ಕುಂಕುಮ, ಆಮೇಲೆ ಅಕ್ಕಿ ಅಡಿಕೆ ಪ್ಯಾಕೆಟು, ದಕ್ಷಿಣೆ ಎಲ್ಲ ಹಾಕಿಟ್ಟು ಅದ್ರ ಜೊತೆ 2 ಬಟ್ಲದೊಳಗೆ ತುಪ್ಪ ಮತ್ತು ಜೇನುತುಪ್ಪನ ಇಟ್ಟು ರೆಡಿ ಮಾಡಿದ್ದೆ. ಅಧಿಕದೊಳಗಾಗಿರ್ಬೋದು ಅಥವಾ ಚಾತುರ್ಮಾಸದೊಳಗಾಗಿರ್ಬೋದು ತುಪ್ಪ ಮತ್ತು ಜೇನುತುಪ್ಪನ ಸಾಮಾನ್ಯವಾಗಿ ಕೊಡ್ತಾರೆ. ಈ ಕೊಡೋದ್ರ ಉದ್ದೇಶ ಏನು ಅಂದ್ರೆ, ಸಮೃದ್ಧಿ ಸಂಕೇತ, ಮನೆಗೆ ಒಳ್ಳೇದಾಗ್ತದೆ, ಲಕ್ಷ್ಮಿ ಸಂಕೇತ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಫಸ್ಟ್ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಮಣಿ ಇಟ್ಟು, ಮಣಿ ಮೇಲೆ ಇದನ್ನೆಲ್ಲ ಕೊಡ್ತೀವಲ್ಲ ಇದನ್ನೆಲ್ಲ ಇಟ್ಟು, ನಾನು ಯಾರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರ ಹೆಸರು ಹೇಳಿ, ಆಮೇಲೆ ನಮ್ಮ ಕುಲದೇವರ ಹೆಸರು, ನಮ್ಮ ಗೋತ್ರ ಎಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡಿದೆ. ಪ್ರತಿ ಶುಕ್ರವಾರನೂ ನಮ್ಮ ಮನೆಯೊಳಗೆ ಬನಶಂಕರಿ ಪೂಜಾನ ಮಾಡ್ತೀನಿ. ಅದರೊಳಗೂ ಇವತ್ತು ದ್ವಾದಶಿ ಬೇರೆ, ಅಧಿಕ ದ್ವಾದಶಿ. ಹಾಗಾಗಿ ಬನಶಂಕರಿಗೆ ದಿನದ ಪೂಜಾ ಜೊತೆಗೆ ಮಾವಿನ ಹಣ್ಣಿನ ಶಿಕರ್ಣಿಲೆ ಅಭಿಷೇಕ ಮಾಡೋಣ ಅಂಥೇಳಿ ಅದನ್ನು ಮಾಡಿದ್ವಿ. ನಾನು ಪ್ರತಿ ಸರಿ ಬನಶಂಕರಿ ಅಭಿಷೇಕ, ಈ ಥರ ಬನಶಂಕರಿ ಪೂಜಾದ್ದು ಹಾಕಿದಾಗ ಭಾಳ ಮಂದಿ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇಷ್ಟಪಟ್ಟಿರಿ. ಆಮೇಲೆ ಸಾಮಾನ್ಯವಾಗಿ ಕೇಳಿದ ಕ್ವಶನ್ಸ್ ಏನಂದ್ರೆ, ಆ ಬನಶಂಕರಿ ಮೂರ್ತಿನ ಎಲ್ಲಿ ತೊಗೊಂಡಿರಿ ಅಂಥೇಳಿ ಭಾಳ ಜನ ಕಮೆಂಟ್ ಮಾಡಿ ಕೇಳಿದ್ರಿ. ನಾನು ಎಲ್ಲರ ಕಮೆಂಟಿಗೂ ಉತ್ತರ ಕೊಟ್ಟೀನಿ. ಆಮೇಲೆ ಈಗ ಇನ್ನೊಂದು ಸರಿನೂ ಹೇಳ್ತೀನಿ, ಆ ಮೂರ್ತಿನ ನಾವು ಬಾದಾಮಿ ಬನಶಂಕರಿ ಅಂದ್ರೆ ಮೇನ್ ಬನಶಂಕರಿ ಅದಲ್ಲ, ಅಲ್ಲಿ ಹೋದಾಗನ ನಾವು ತೊಗೊಂಡು ಬಂದಿದ್ದು. ಅಲ್ಲೇ ಗುಡಿ ಹತ್ತಿರ ಸಾಕಷ್ಟು ಅಂಗಡಿಗಳವ. ಆಮೇಲೆ ಎಲ್ಲ ಥರದ ಸೈಜದ್ದು ಬನಶಂಕರಿ ಮೂರ್ತಿನೂ ನಿಮಗಲ್ಲಿ ಸಿಗ್ತಾವೆ. ನಾವು ಅಲ್ಲಿ ಹೋದಾಗ ತೊಗೊಂಡು, ಆಮೇಲೆ ಬನಶಂಕರಿ ಪೂಜಾರಿ ಇರ್ತಾರಲ್ಲ ಅವ್ರ ಕೈಯಾಗ ಕೊಟ್ಟು, ಅವರು ದೇವಿ ಪಾದಕಿ ಮೇಲಿಟ್ಟು ಪೂಜಾ ಮಾಡಿ ಆಮೇಲೆ ನಮಗೆ ಕೊಟ್ಟಾರ. ಆವಾಗಿಂದನೇ ನಾವು ಮನೆ ಒಳಗೆ ತೊಗೊಂಬಂದು ಪ್ರತಿ ಶುಕ್ರವಾರ ಪೂಜಾ ಮಾಡ್ತೀವಿ. ಹಾಗಾಗಿ ಬನಶಂಕರಿ ನಮ್ಮ ಮನೆಗೆ ಬಂದಾಗಿಂದ ನಮಗೆಲ್ಲ ಚಲೋನ ಆಗ್ಯದ. ಹಾಗಾಗಿ ನಾನು ಪ್ರತಿ ಶುಕ್ರವಾರ ತಪ್ಪದೆ ಬನಶಂಕರಿ ಪೂಜಾನ ಮಾಡ್ತೀನಿ. ಪಂಚಾಮೃತ ಅಭಿಷೇಕ, ಮಾವಿನ ಹಣ್ಣಿನ ಶಿಕರ್ಣಿ ಮಾಡಿದ್ವಿ, ಅದರ ಅಭಿಷೇಕ ಎಲ್ಲ ಆದಮೇಲೆ ಬನಶಂಕರಿಗೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಕೊನೆಗೆ ಮಾವಿನ ಹಣ್ಣಿನಲ್ಲೇ ಉಡಿ ತುಂಬಿದೆ. ಉಡಿ ತುಂಬುವುದೆಲ್ಲ ಆದಮೇಲೆ ಬನಶಂಕರಿಗೆ ತುಪ್ಪದ ದೀಪದ ಆರತಿ. ಇನ್ನು ಸಂಜೆ ಮುಂದೆ ಗುಡಿಗೆ ಹೋಗಿದ್ವಿ. ಅಧಿಕ ಮಾಸಲ್ಲ, ಹಾಗಾಗಿ ಗುಡಿ ಒಳಗೆ ಭಾಳ ಚಂದ ದೀಪ ಹಚ್ಚಿದ್ರು. ಚಂದ ಕಾಣಿಸ್ತು ಅಂಥೇಳಿ ಅದ್ರದ್ದು ಒಂದು ಫೋಟೋನ ತೊಗೊಂಡು ಬಂದೆ. ಇನ್ನು ಅಧಿಕ ಮಾಸ ಶುರು ಆದಾಗಿಂದನೂ ಪ್ರತಿದಿನ ಅಧಿಕ ಮಾಸದ ವಿಶೇಷ ರಂಗೋಲಿನ ಹಾಕ್ತೀನಿ. ಇನ್ನು ಲಾಸ್ಟ್ ದಿನ ಅಂದರೆ ಅಧಿಕ ಮಾಸದ ಕೊನೆ ದಿನ 33 ಏನಾದರೂ ಸಿಹಿ ಸ್ವೀಟನ್ನು ಮಾಡಿ ದಾನ ಕೊಟ್ಟು ರಂಗೋಲಿ ಸಮರ್ಪಣೆಯನ್ನು ಮಾಡೋದು. ಯಾರು ಈ ಥರದ ಅಧಿಕ ಮಾಸದ ರಂಗೋಲಿ ಹಾಕ್ಲಿಕ್ಕತ್ತೀರಿ, ಮತ್ತು ನೀವು ಯಾವ ರೀತಿ ಈ ಒಂದು ರಂಗೋಲಿ ಸಮರ್ಪಣೆಯನ್ನು ಮಾಡ್ತೀರಿ ಅನ್ನೋದನ್ನು ನನಗೂ ಹೇಳ್ರಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.